ಗುರುಜಿ, ಈ ಪತ್ರವನ್ನ ಇಂತಿ ನಿಮ್ಮ ಅಭಿಮಾನಿ ಅಂತ ಹೇಳ್ತಿದ್ದಾರೆ ಸುಲೇಖಾ ಅವರು, ML ಪುರಂ ಇಂದ ಅಂತ ಹೇಳ್ತಿದ್ದಾರೆ ಗುರುಜಿ. ಪೂಜ್ಯ ಸಮಾನರಾದ ಗುರುಜಿ ನರೇಂದ್ರ ಬಾಬು ಶರ್ಮಾರವರಿಗೆ, ಹಾಗೆ ಬ್ರಹ್ಮಾಂಡ ಗುರುಜಿ ಅಂತಾನೆ ಬಹಳ ಹೆಸರುವಾಸಿಯಾಗಿರುವ ನಿಮ್ಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಅವ್ರು ಹೇಳ್ತಿದ್ದಾರೆ ಗುರುಜಿ, ಮೊದಲನೇ ದಿನದಿಂದಲೂ ಈಗವರೆಗೂ ನೀವು ಏನೇನು ಹೇಳ್ತಾ ಬಂದಿದ್ದೀರಾ ಪ್ರತಿಯೊಂದನ್ನು ನಾನು ಬರ್ಕೊಂಡು ಬಂದಿದ್ದೀನಿ ಪುಸ್ತಕದಲ್ಲಿ, ಹಾಗೆ ನಡ್ಕೊಳ್ತಾ ಕೂಡ ಬಂದಿದ್ದೀನಿ. 2007ರಲ್ಲಿ ನಾವು ಪಶ್ಚಿಮ ಬಾಗಿಲಿನ ಒಂದು ಮನೆಗೆ ಹೋದ್ವಿ ಗುರುಜಿ. ಎಲ್ಲ ಸರಿ ಇತ್ತು, ಆದರೆ ಏನೋ ಬಹಳ ಸಾಲ ಮಾಡಿಕೊಂಡು ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಆದರೆ ನೀವು ಹೇಳಿದಂತಹ ಪೂಜಾ ವಿಧಾನಗಳನ್ನು ಅನುಸರಿಸ್ಕೊಂಡು ಬಂದ್ವಿ, ಹಾಗಾಗಿ ಎಲ್ಲ ಸರಿ ಹೋಯ್ತು. ಆದರೆ 2011, 15, 5ರಲ್ಲಿ 2,000 ರೂಪಾಯಿಗೆ ಮನೆ ಹತ್ರ ತುಂಬಾನೇ ಗಲಾಟೆ ಆಗಿ ನಮ್ಮ ಯಜಮಾನರು ಮನೆ ಬಿಟ್ಟು ಹೊಟ್ಟೋದವರು ಇದುವರೆಗೂ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದಕ್ಕೆ ಏನ್ ಮಾಡಬೇಕು ಹೇಳಿ ಗುರುಜಿ. ನೀವು ಹೇಳಿದಂತೆ ಕಾರ್ತಿವೀರ್ಯಾರ್ಜುನನ ಮಂತ್ರವನ್ನ ಹೇಳ್ತಾ ಇದೀನಿ, 9 ದಿನಗಳ ವ್ರತವನ್ನ ಹಮ್ಮಿಕೊಂಡಿದ್ದೇನೆ. ಆ ಕುದುರೆ ಲಾಳದ ಬಗ್ಗೆ ಹೇಳಿದ್ರಲ್ಲ ಗುರುಜಿ, ಮುಕ್ಕಾಲು ಬಕೆಟ್ ನೀರಲ್ಲಿ ಹಾಕ್ಬೇಕು ಅಂತ, ಅದನ್ನ ಮಾಡ್ತಾ ಇದಾರಂತೆ. ಆದ್ರೂ ಏನು ಇನ್ನೂ ಫಲ ಸಿಕ್ಕಿಲ್ಲ, ಏನ್ ಮಾಡ್ಬೇಕು ಗುರುಜಿ ಅಂತ ಕೇಳ್ತಿದ್ದಾರೆ. ಸುಲೇಖಾ, ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಕಾರ್ತಿವೀರ್ಯಾರ್ಜುನ ಸ್ಮರಣೆ ಮಾತ್ಕೊಳ್ಳೋಕೆ ಬದಲು ಡೈರೆಕ್ಟಾಗಿ ಇಮಿಡಿಯೇಟಾಗಿ ಶ್ರೀರಂಗಪಟ್ಟಣಕ್ಕೆ ಹೊರಟೋಗ್ಬೇಕು. ಶ್ರೀರಂಗಪಟ್ಟಣಕ್ಕೆ ಹೋಗಿ ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಸಾಕ್ಷಾತ್ ನರಸಿಂಹಸ್ವಾಮಿ, ಇವತ್ತು ನರಸಿಂಹಸ್ವಾಮಿ ಬಗ್ಗೆ ಮಾತಾಡ್ತೀವಿ, ಆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದೊಡ್ಡ ಸುದರ್ಶನ ಚಕ್ರ ಇದೆ. ಈ ಸುದರ್ಶನ ಚಕ್ರ ಉಮ್ಮಡಿ ಕೃಷ್ಣದೇವರಾಯರ ಕಾಲದಲ್ಲಿ ಅವರು ಯುದ್ಧವನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಕಳೆದು ಹೋಗಿದ್ದ ವಸ್ತುಗಳೆಲ್ಲ ಮತ್ತೆ ಪುನರ್ಚೇತನ, ಅಂದರೆ ಎಷ್ಟು ಜನ ಯುದ್ಧಕ್ಕೆ ಹೋಗಿದ್ರು ಗೊತ್ತೇ ಇರಲಿಲ್ಲ ರಾಜ್ಯ ಅರಮನೆಯಲ್ಲಿ. ಆಗ ಹೋಗಿದ್ದ ವಸ್ತುಗಳು ಅಥವಾ ಹೋಗಿದ್ದ ಜನಗಳು, ಸಿಗದೇ ಇರತಕ್ಕಂಥ ವಸ್ತುಗಳು, ಸಿಗದೇ ಇರತಕ್ಕಂಥ ಜನಗಳು, ಕಣ್ಣಿಗೆ ಕಾಣದೇ ಇರತಕ್ಕಂಥ ಜನಗಳೆಲ್ಲ ಮತ್ತೆ ವಾಪಸ್ ಸಿಗಲಪ್ಪ ಅಂತ ನರಸಿಂಹ ಸ್ಮರಣೆ ಮಾಡಿಕೊಂಡು ಆ ಸುದರ್ಶನ ಚಕ್ರದ ಮೇಲೆ ಪ್ರಯೋಗವನ್ನು ಮಾಡಿ ಆ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರು. ಸಿಕ್ಕ ವಿಚಾರ ಎಷ್ಟು ಬೇಗ ಸಿಕ್ತು ಅಂದರೆ ಲಭ್ಯ ಫಲ ಅಂತ. ಅದಕ್ಕೆ ಕನಿಷ್ಠ ಪಕ್ಷ ಯಜಮಾನ್ರ ವಿಚಾರವಾದರೂ ತಿಳಿಸುತ್ತೆ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾಕೆ ಹಿಂಗಾಗಿದ್ದಾರೆ, ಯಾಕೆ ಹಂಗಾಯಿತು, ಈ ರೀತಿ ವಿಚಾರಗಳನ್ನು ತಲೆ ಕೆಡಿಸ್ಕೊಳ್ಳದೆ ಫಸ್ಟ್ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಸ್ಮರಣೆ ಮಾಡ್ಕೋಬೇಕು. ಆ ರಂಗನಾಥ ಸ್ವಾಮಿ ದೇವಸ್ಥಾನ ರಾಜಗೋಪುರದಿಂದ ಮುಂದಕ್ಕೆ ಹೋಗಕ್ಕೆ ಮೊದಲು ಎಡಗಡೆಗೆ ನರಸಿಂಹಸ್ವಾಮಿ ದೊಡ್ಡ ಆಲಯ ಇದೆ. ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೇ ಅಲ್ಲಿ ನಾವು ನೋಡ್ತಕ್ಕಂಥವ್ರು, ನೀವು ಪಾರ್ಥಸಾರಥಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಪಾರ್ಥಸಾರಥಿ ಅಂದರೆ ದೊಡ್ಡ ಅರ್ಚಕರು, ಪ್ರಧಾನ ಅರ್ಚಕರು. ಆ ಪಾರ್ಥಸಾರಥಿಗೆ ನೀವು ವಿಜಯ ಸಾರಥಿ ಅಂತ ಹೇಳಿದ್ರೆ ಪಾರ್ಥಸಾರಥಿ ಅಣ್ತಮ್ಮಂದ್ರು, ಅವ್ರನ್ನ ಕೇಳ್ಕೊಂಡ್ರೆ ನರಸಿಂಹಸ್ವಾಮಿ ಬಾಗಿಲು ತೆಗಿತಾರೆ. ಸುದರ್ಶನ ಚಕ್ರ ಸ್ಮರಣೆ ಮಾಡ್ಕೊಂಡು ಅವ್ರಿಗೆ ಹೇಳ್ಬೇಕು, ನೀವು ಈ ಥರ ನಮ್ಮ ಯಜಮಾನರ ಕಾಣೆಯಾಗಿರೋದನ್ನ, ಹೋಗಿರ್ತಕ್ಕಂಥವ್ರು ಸುಳಿ ಸುಗದೇ ಇರೋದನ್ನ ದಯವಿಟ್ಟು ಇದಕ್ಕೆ ಸಂಕ್ಷಿಪ್ತವಾಗಿ ಸುದರ್ಶನ ಕ್ರಿಯೆಯನ್ನು ಮಾಡಿ ಅಂತ. ಆ ಸುದರ್ಶನವನ್ನು ಸ್ಮರಣೆ ಮಾಡ್ಕೊತಾರೆ, ಅರ್ಚನೆಯನ್ನು ಮಾಡಿಸ್ತಾರೆ, ತಂದ್ರೆ ಅಭಿಷೇಕ ಮಾಡಿ ಫಲವನ್ನು ಕೊಡ್ತಾರೆ. ನಿಮ್ಮ ಯಜಮಾನರ ಒಂದು ಫೋಟೋ ದಯವಿಟ್ಟು ತಗೊಂಡು ಹೋಗಿ, ಮಹಾಪಿತ ಭೀಷ್ಮ ಇದ್ದಾಗೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ರಂಗನಾಥ ಹೇಗಾದರೂ ಮಾಡಿ ನಿನ್ನ ಇನ್ನೊಂದು ಅವತಾರ ಆಗಿರ್ತಕ್ಕಂಥ ನರಸಿಂಹಸ್ವಾಮಿ ಸ್ವರೂಪದಲ್ಲಿ ಅವನಿಗೆ ಖಂಡಿತವಾಗ್ಲೂ ಯಜಮಾನರು ಕೊಡ್ಸಪ್ಪ ಅಂತ ಮನಸ್ಫೂರ್ತಿಯಾಗಿ ಸ್ಮರಣೆ ಮಾಡ್ಕೊಳ್ಳಿ ಅಂತ ನಾವು ಹಾರೈಸ್ತೀವಿ. ಅನುಗ್ರಹ ಸಿಗಲಿ. ಸುಲೇಖಾ ಅವರೇ, ಧನ್ಯವಾದಗಳು. ಮುಂದಿನ ಪತ್ರ ಯಾರು ಬರ್ತಿದ್ದಾರೆ, ಯಾವ ಪ್ರಶ್ನೆಯನ್ನ ಕೇಳಲಿದ್ದಾರೆ ನೋಡೋಣವಾ ಗುರುಜಿ? ಈ ಪತ್ರವನ್ನ ಲಲಿತಾ ಅವರು ಬರಿತಾ ಇದ್ದಾರೆ. ಪೂಜ್ಯ ಗುರುಗಳಿಗೆ ಲಲಿತಾ ಮಾಡುವ ಅನಂತ ವಂದನೆಗಳು ಗುರುಗಳೇ ಅಂತ ಹೇಳ್ತಾರೆ. ಗುರುಜಿ, ಇದಕ್ಕೂ ಮುನ್ನ ನನ್ನ ಪತ್ರವನ್ನ ಬರೆದಿದ್ದೆ, ಆದ್ರೆ ಯಾಕೋ ನೀವು ಉತ್ತರ ಕೊಡ್ತಾ ಇಲ್ಲ, ಆದ್ರೂ ಮತ್ತೊಮ್ಮೆ ಬರಿತಾ ಇದೀನಿ, ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಮದ್ವೆ ಆಗಿ 10 ವರ್ಷ ಆಯ್ತಂತೆ. ಅವರ ಮನೆಯವ್ರಿಗೆ ಕಾಲು ತುಂಬಾ ಹೊಡೆಯತ್ತಂತೆ, ಬಲಗಾಲು ಹೊಡೆಯತ್ತಂತೆ ಗುರುಜಿ. ಎಷ್ಟೇ ಕಡೆ ತೋರಿಸಿದ್ರು ಕೂಡ ಗುಣ ಆಗ್ತಿಲ್ಲ, ಯಾಕೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ನೈಋತ್ಯ ದಿಕ್ಕಿನಲ್ಲಿ ಅವರ ಮನೆಗೆ ಇದು ಗಿಡ ಬೆಳೀತಾ ಇದೆಯಂತೆ ಗುರುಜಿ. ಎಷ್ಟೇ ಸರಿ ಕಿತ್ತಾಕಿದ್ರು ಬೆಳೀತಾ ಇದೆ, ಆಲದ ಮರ ಅಂತ ಹೇಳ್ತಿದ್ದಾರೆ. ಯಾಕೆ ಹೀಗಾಗ್ತಿದೆ ಗುರುಜಿ? ಏನ್ ಮಾಡಿದ್ರು ಅದು ಮತ್ತೆ ಮತ್ತೆ ಬೆಳೀತಾನೆ ಇದೆ ಅಂತಿದ್ದಾರೆ. ಲಲಿತಮ್ಮ, ಯಜಮಾನರಿಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾಲು ನೋವುಗಳಿಗಾಗಲಿ, ವಿಚಾರಪೂರ್ವಕವಾಗಿರ್ತಕ್ಕಂಥ ಆಲದ ಮರಕ್ಕಾಗಲಿ ಯಾವುದೇ ವಿಧವಾದ ಸಂಬಂಧ ಇಲ್ಲ. ಆದರೆ ಒಂದು ಶನಿ ನೀಚನಾಗಿರೋದು ನಿಮ್ಮ ಮನೆ ಕುಟುಂಬದಲ್ಲಿ ಸತ್ಯ. ಪತ್ರ ಓದೋದಿಲ್ಲ ಅನ್ನೋ ದಾಕ್ಷಣಕ್ಕೆ ಅಂದರೆ ಎಷ್ಟೋ ಸಾವಿರಾರು ಪತ್ರಗಳಲ್ಲಿ ನಿಮ್ಮ ಪತ್ರವು ಒಂದಾಗಿರುತ್ತೆ. ಅದರಲ್ಲಿ ಆಯ್ಕೆ ಮಾಡಿಕೊಂಡು ಕೆಲವೊಂದು ನಿಸ್ವಾರ್ಥ ಸೇವೆಯಿಂದ ಯಾರು ಎಲ್ಲರ ಕುರಿತು ಕೇಳಿರ್ತಾರೆ ವೈಯಕ್ತಿಕ ಪ್ರಶ್ನೆಗಳು ಬಿಟ್ಟು ಅಂಥ ಪ್ರಶ್ನೆಗಳನ್ನು ಆರಿಸ್ಕೊಂಡಿರ್ತಾರೆ ಪಾಪ ಆಫೀಸ್ನವರು, ಕಾರ್ಯಾಲಯದವರು. ಅದಾದಮೇಲೆ ನಮಗೆ ಕೊಡ್ತಾರೆ, ತದನಂತರ ನಾವು ಓದಬೇಕು ಅಲ್ವೇ? ಅದಕ್ಕೋಸ್ಕರ ಚಿಂತಿಸಬೇಡಿ. ಈಗ ನಿಮಗೆ ಖಂಡಿತವಾಗ್ಲೂ ಆ ಪತ್ರ ಅವಕಾಶ ಬಂದಿದೆ. ನಿಮ್ಮ ಯಜಮಾನರಿಗೆ ಆಲದ ಮರದ ವಿಚಾರ ಅಂದರೆ ಮುನೀಶ್ವರನ ಸಂಚಾರ ಮತ್ತು ಶನೇಶ್ವರನ ಪ್ರಯೋಗ ಎರಡೂ ಒಟ್ಟಿಗೆ ಮಾಡ್ಕೊಳ್ಳಿ. ಅಂದರೆ ಎಲ್ಲಿ ಯಾವ ಕಾಡಲ್ಲಿ ಯಾವುದಾದ್ರೂ ಕಾಡಿನ ಪ್ರದೇಶ ಅಂದರೆ ನಿರ್ಜನ ಪ್ರದೇಶವಾಗಿರ್ತಕ್ಕಂಥದ್ರಲ್ಲಿ ಶನೇಶ್ವರನ ದೇವಸ್ಥಾನ ಕಾಡು ಮಧ್ಯೆ ಇರಬೇಕು, ಅಲ್ಲಿ ಒಂದು ಆಲದ ಮರನ ಇರಬೇಕು. ಅಂಥ ಶನೇಶ್ವರನ ಹುಡುಕೊಂಡು ಹೋಗಿ
ಇಲ್ವಾ ಯಾವುದಾದ್ರೂ ಒಂದು ಕಾಡಿನ ಪ್ರದೇಶದಲ್ಲಿ ಮುನೀಶ್ವರನ ದೇವಸ್ಥಾನ ಎಲ್ಲಾದರೂ ಇದ್ದರೆ ಅದಕ್ಕೆ ಆರಿಸ್ಕೊಂಡು ಹೋಗಿ. ನೀವು ಮಾಡಬೇಕಾದಿಷ್ಟೇ, ನಿಮ್ಮ ಯಜಮಾನರ ಕಾಲು ಗುಣಕ್ಕೆ ವಿಶೇಷವಾಗಿ ಆಯಿಂಟ್ಮೆಂಟನ್ನು ಚೆನ್ನಾಗಿ ಹಚ್ಚೋತಕ್ಕಂಥದ್ದು. ಡಾಕ್ಟರ್ ಹತ್ರ ಕೇಳಿ, ಎಲ್ಲ ಡಾಕ್ಟರ್ ಹತ್ರ ಹಚ್ಚಿದ್ರೆ ಅಂತ ಪ್ರಯೋಜನ ಇದೆಯಾ ಇಲ್ಲವಾ ಅಂತ ಗೊತ್ತಿಲ್ಲ. ಕಾಲು ಹೊಡಿತಾ ಇರತಕ್ಕಂಥ ವಿಚಾರ ಅಂದರೆ ಹಿಂಬಡಿ ಎಲ್ಲ ಎಲ್ರಿಗೂ ಹೇಳ್ತೀನಿ, ಶನಿ ವಾಸವಾಗೋದು. ಕೈ ಕಾಲು ತೊಳ್ಕೊಳ್ಳಿ ಅಂತ ಕೇಳ್ತೀವಿ. ನಿಮ್ಮ ಯಜಮಾನರು ಯಾವತ್ತಾದರೂ ಕೈ ಕಾಲು ತೊಳ್ಕೊಂಬಂದಿದ್ದಾರಾ? ಏನು ಮಾಡಿದ್ದಾರೆ ಅಪಶಕುನ ಅಂದರೆ, ಯಾವತ್ತಾದರೂ ಬಾತ್ರೂಮ್ಗೆ ಎಲ್ಲಾದರೂ ಹೋಗಿ ಬಂದರೆ ಶೌಚಾಲಯಗಳಿಗೆ ಕಾಲು ತೊಳ್ಕೊಂಬಂದು ನಿಂತೀವಿ. ಒಳಭಾಗದಲ್ಲಿ ಕಲಶಗಳ ಪ್ರತಿಷ್ಠಾಪನೆ ಮಾಡಿರ್ತೀರಿ, ಪೂಜೆ ಮಾಡಿರ್ತೀರ, ಅದಕ್ಕೆಲ್ಲ ಲೋಪದೋಷಗಳು ಇವ್ರು ಕಾಲು ತೊಳ್ಕೊಳ್ಳದೆ ಬಂದಿರೋದು. ಹಾಗೆ ಆ ಶನಿ ಎಷ್ಟು ಚೆನ್ನಾಗಿ ಆವರಿಸ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಕಾಲಿಗೆ ತೊಂದರೆ ಕೊಡ್ತಾನೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಕಾಲು ತೊಂದರೆಯಿಂದ ದೂರ ಆಗಬೇಕಾದ್ರೆ ಒಂದೇ ಪ್ರಯತ್ನ, ಏಕಾಚಿತ್ತದಿಂದ ಬರ್ಕೊಳ್ಳಿ. ನೀವು ಹೊಳೆ ನರಸೀಪುರ ಅಂತಿದೆ ಜಾಗ, ಆ ಹೊಳೆ ನರಸೀಪುರ ಜಾಗದಲ್ಲಿ ಅರ್ಕಲ್ಗೂಡು ತಾಲೂಕು ಅಂತಿದೆ. ಅಲ್ಲಿ ಹೋದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಜಾಗವನ್ನು ಒಳಗಡೆ ಹೋಗಬೇಕಾದ್ರೆ ಕಾಡಲ್ಲಿ ಪ್ರವೇಶನ್ ಕೇಳ್ಕೋಬೇಕು. ಅಲ್ಲಿ ದಿನೇಶ್ ಅಂತ ಇರ್ತಾರೆ, ಪರ್ಮಿಷನ್ ಕೇಳೋಕ್ಕೆ ಕೌನ್ಸಿಲರ್ ಇರ್ತಾರೆ, ಗಂಗಾಧರ್ ಅಂತ, ಜ್ಞಾಪಕ ಇಟ್ಕೊಳ್ಳಿ, ಗಂಗಾಧರ್ ಅಂತ ಕೌನ್ಸಿಲರ್ ಇರ್ತಾರೆ. ಅದು ಹೊಳೆ ನರಸೀಪುರದ ಊರೊಳೆ. ಅಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ, ನೀವು ಅವ್ರನ್ನ ಕೇಳ್ಕೋಬೇಕು. ಇಲ್ಲಿ ಮುನಿ ನಾಗ ಸಂಚಾರ ಅಂದರೆ ನಾಗಮುನೀಶ್ವರನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮುನಿಯಮ್ಮ ನಾಗಮುನೀಶ್ವರ. ಆ ಮುನಿಯಮ್ಮ ನಾಗಮುನೀಶ್ವರ ಅಂದರೆ ಅಮ್ಮನವರು ಸಾಕ್ಷಾತ್ ಆ ಕಾಲದಿಂದ ಪಾತಾಳ ಭೈರವಿನೂ ಅಲ್ಲೇ ವಾಸವಾಗಿದ್ದಾಳೆ. ಕಾಡು, ನಿರ್ಜನ ಪ್ರದೇಶ, ಸುಮಾರು 10 ಎಕರೆ ಎಲ್ಲ ದೊಡ್ಡ ಆಲದ ಮರ. ಇಲ್ಲಿ ದೇವಿ ವಾಸವಾಗಿದ್ದಾಳೆ, ನಾಗೇಂದ್ರ ವಾಸವಾಗಿದ್ದಾನೆ, ಸಾಕ್ಷಾತ್ ಮುನೀಶ್ವರ ವಾಸವಾಗಿದ್ದಾನೆ. ಅಲ್ಲಿ ಶನಿ ಕರ್ಮಸ್ಥಾನಾಧಿಪತಿ, ಅಂದರೆ ಶನಿ ಕೂಡ ಸಂಚಾರದಲ್ಲಿ ಇರ್ತಾನೆ ಸಾಯಂಕಾಲದಲ್ಲಿ. ಅದಕ್ಕೆ ಶನಿವಾರದ ದಿವಸ ನೀವು ಮೊಸರನ್ನ ತೊಗೊಂಡೋಗ್ಬೇಕು ಮನೆಯಿಂದ. ಒಂದು ಚೂರು ಊಟ ಉಪಚಾರ ಯಜಮಾನ್ರಿಗೆ ನೀವು ಮಾಡಿಸ್ಬಾರ್ದು. ಕೇಳಿಸ್ತಾ ಇದ್ದಿಲ್ಲ ಹೇಳ್ತಮ್ಮ? ಯಜಮಾನರಿಗೆ ಊಟ ಉಪಚಾರ ಏನೂ ಮಾಡಿಸ್ಬಾರ್ದು. ಉಪವಾಸ, ನೀವು ಗಂಡ ಹೆಂಡತಿ ಇಬ್ಬರು. ಬೆಳಗ್ಗೆ ಅಕಸ್ಮಾತ್ ಹಾಲ್ಗಿಲ್ ಕುಡ್ಕೋಬೋದು, ಅಷ್ಟೇ ಬಿಟ್ಟ ಊಟ ಉಪಚಾರಗಳು ಇಲ್ಲದೆ ಅಲ್ಲಿಗೆ ಹೋಗಬೇಕು. ಬೆಳಗ್ಗೆ ಬೇಗ ಹೊರಟುಬಿಡಿ. ಬೆಳಗ್ಗೆ ಬೇಗ ಹೊರಟ್ರೆ ಶನಿವಾರ ದಿವಸ ಅಲ್ಲಿರಬೇಕು. ಮೊಸರನ್ನ ಲಕ್ಷಣ ಮಾಡ್ಕೊಳ್ಳಿ, ಅನ್ನವನ್ನು ಮಾಡ್ಕೊಂಡು ಹೊರಟೋಗಿ ಮೊಸರನ್ನ ಅಲ್ಲಿ ಕಲಿಸ್ಕೊಳ್ಳಿ. ಯಾಕಂದರೆ ಇಲ್ಲಿಂದ ಹಾಕೊಂಡು ಹೋದರೆ ಹುಳಿ ಆಗ್ಬಿಡುತ್ತಲ್ವ, ಅದಕ್ಕೆ ಅಲ್ಲಿ ಇಟ್ಟು ಒಂದು ಮುತ್ತುಕದ ಎಲೆನೋ ಬಾಳೆ ಎಲೆನೋ ತೊಗೊಳ್ಳಿ. ಆ ಎಲೆ ಮೇಲೆ ಆ ದೇವಸ್ಥಾನದಲ್ಲಿ 11 ಪ್ರದಕ್ಷಿಣೆ ನಿಮ್ಮ ಯಜಮಾನರ ಕೈಯಲ್ಲಿ ಹಾಕಿಸಿ. ಅದಾದ ಮೇಲೆ ಮೊಸರನ್ನು ನೈವೇದ್ಯ ಮಾಡಿದ್ಮೇಲೆ ಅರ್ಶಿನ ಕುಂಕುಮ ಆ ದೇವರಿಗೆ ಇಟ್ಟು ಸ್ಮರಣೆ ಮಾಡ್ಕೊಳ್ಳಿ. ಒಂದು ದೀಪ, ಮಣ್ಣಿನ ಹಣತೆ ದೀಪ ಅಲ್ಲಿ ಹಚ್ಚಿಬಿಟ್ಟು ಸ್ಮರಣೆ ಮಾಡಿಕೊಂಡು, ಶನೀಶ್ವರ ಈ ಕರ್ಮಸ್ಥಾನದಿಂದ ಪರಿವರ್ತನೆ ಮಾಡಿಕೊಡು. ಅಕಸ್ಮಾತ್ ನಾವು ಗಿಡಗಳನ್ನ ಕೀಳ್ತಾ ಇದ್ದೀವಿ ಅಂದರೆ ಮುಂದಕ್ಕೆ ಯಾವುದೋ ಕಷ್ಟ ಬರೋದ್ರಿಂದ ಈ ಆಲದ ಮರ ಗಿಡ ಆಗಿ ಬರ್ತಾ ಇದೆ, ಎಷ್ಟು ಕದರ್ಸೋದು ಬರ್ತಾ ಇಲ್ಲ ಅಂದರೆ ಮುನ್ಸೂಚನೆ ಕೆಟ್ಟದನ್ನು ಈಗಲೇ ತೋರಿಸ್ತಾ ಇದೆ. ದಯವಿಟ್ಟು ಇಂಥ ಒಂದು ಕೆಟ್ಟದಾಗಿರ್ತಕ್ಕಂಥದ್ದು, ಭಯಂಕರವಾಗಿರೋದು ಅಥವಾ ಭೀಕರವಾಗಿರ್ತಕ್ಕಂಥ ವಿಚಾರವನ್ನು ನೀನೇ ನುಂಗು ಹಾಕಪ್ಪ ಪರಮಾತ್ಮ, ದಯವಿಟ್ಟು ನಮಗೆ ಆಶ್ರಯವನ್ನು ನೀಡು ಅಂಥೇಳಿ ಸ್ಮರಣೆ ಮಾಡಿಕೊಂಡು ಹಚ್ಬಿಟ್ಟು ಬನ್ನಿ. ಯಾತಕ್ಕೆ ನಿಮ್ಮ ಯಜಮಾನರಿಗೆ ವಾಸಿಯಾಗಲ್ಲ, ಯಾತಕ್ಕೆ ಶನೇಶ್ವರ ಮುನೀಶ್ವರ ಯಾಕೆ ಮುನ್ಸ್ಕೊಂಡಿರ್ತಾನೆ, ದೂರ ಕೂಡ ಮಾಡ್ತಾನೆ, ಖಂಡಿತ ಅನುಗ್ರಹವನ್ನು ಕೊಡ್ತಾನೆ ಅಂತ ಲಲಿತಮ್ಮ ಈ ಮುಖಾಂತರವಾಗಿ ಸತ್ಯವಾದ ಭರವಸೆನೇ ಕೊಡ್ತೀನಿ. ಆದರೆ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಯಜಮಾನರ ಜೊತೆಗೆ ಪ್ರಾರ್ಥನೆ ಮಾಡ್ತೀರಾ, ನಿಮ್ಮ ಯಜಮಾನರು ಮಾಡಿರೋ ತಪ್ಪನ್ನು ಪ್ರಾಯಶ್ಚಿತ್ತ ಅಲ್ಲೇ ಪಡ್ತೀರಾ ಅನ್ನೋದು ಬಹಳ ಮುಖ್ಯ. ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.